ಹಾಯ್ ಫ್ರೆಂಡ್ಸ್, ವಿಮಲಾ ಕಿಚನ್ ಲಾಗ್ಸ್. ಏನಪ್ಪ ಇದು ವಿಡಿಯೋ ಅಡುಗೆದು ಹಾಕೋದನ್ನ ತೋಟದ್ದು ತೋರಿಸ್ತಾ ಇದ್ದಾರೆ ಅಂದ್ಕೊಂಡ್ರಾ? ಇದು ನಮ್ಮದೇ ತೋಟ ಫ್ರೆಂಡ್ಸ್. ನಮ್ಮದೇ ತೋಟ ಆಗಿರೋದ್ರಿಂದ ತೋಟದ್ದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀರಿದ್ದು ನೀರು ಹೊಡಿಯೋಕ್ಕಾಗಿಲ್ಲ ಫ್ರೆಂಡ್ಸ್. ನಮ್ಗೆ ಒಳ್ಳೆ ನೀರಿದೆ, ಆದರೆ ಕರೆಂಟಿನ ಅಭಾವ. ಕರೆಂಟ್ ಸರಿಯಾಗಿ ಕೊಟ್ಟರೆ ವೋಲ್ಟೇಜ್ ಇರೋಲ್ಲ. ವೋಲ್ಟೇಜ್ ಇಲ್ಲದಿದ್ದರೆ ಮೋಟ್ರ್ ಕೆಟ್ಟೋಗ್ಬಿಡ್ತವೆ. ಮೋಟ್ರು ಸ್ಟಾರ್ಟ್ರು ಕೆಟ್ಟೋಗಿ ಸುಮಾರು ಒಂದು ತಿಂಗಳಲ್ಲಿ 4-5 ಸರಿ ಎತ್ತಿ ಇಳಿಸಿ ನಮಗಂತೂ ಬೇಜಾರಾಗ್ಬಿಟ್ಟಿತ್ತು ಫ್ರೆಂಡ್ಸ್. ನಮ್ಮ ಮನೆಯವರು 25ನೇ ಇಸ್ವಿನಲ್ಲಿ 2025ರಲ್ಲಿ ಕುಸುಮ ಯೋಜನೆದು ಸಬ್ಸಿಡಿ ಮುಖಾಂತರ ಸೋಲಾರ್ ಪಂಪ್ ಸೆಟ್ಗೆ ಅರ್ಜಿ ಹಾಕಿದರು. ಅದು ಅರ್ಜಿ ಸೋಲಾರ್ ಶಕ್ತಿ ಮೋಟಾರ್ಸ್ ಪಂಪ್ಸ್ ಅಂತೇಳಿ ನಮ್ಮದು ಅರ್ಜಿ ಸ್ಯಾಂಕ್ಷನ್ ಆಗಿತ್ತು. ಅವ್ರು ಬಂದು ಮೆಜರ್ಮೆಂಟ್ ಕೊಟ್ಟು 6 ಅಡಿ ಗುಂಡಿ, ಒಂದು ಅರ್ಥಿಂಗು, ಒಂದು ಗ್ರೌಂಡಿಂಗ್ದು 8 ಗುಂಡಿ ತೆಗೆಸ್ಕೊಡಿ ಅಂತ ಹೇಳಿದರು. 3.5 ಅಡಿ ಗುಂಡಿ ಆಳ ಡೀಪು ಮಾಡಿಕೊಡಿ ಅಂತ ಹೇಳಿದರು. ಮಾಡಿಕೊಟ್ಟಿದ್ದೀವಿ ಫ್ರೆಂಡ್ಸ್. ಅದನ್ನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಎಲ್ಲ ಥರದ್ದು ವಿಡಿಯೋಗಳು ಅಲ್ಲಿ ತೋರಿಸಿದ್ದೀನಿ. ಮತ್ತು ಅದನ್ನೆಲ್ಲ ಆದಮೇಲೆ ಗುಂಡಿಗಳು ತೆಗ್ಸಾದ್ಮೇಲೆ ಬಂದು ಬೆಡ್ಡಿಂಗ್ ಹಾಕ್ಕೊಂಡು ಅದನ್ನು ಕ್ಯೂರಿಂಗ್ ಮಾಡೋಕೆ 15 ದಿವಸ ಹೇಳಿದರು. 15 ದಿವಸ ಕ್ಯೂರಿಂಗ್ ಮಾಡಿದ್ದು. 15 ದಿವಸ ಕ್ಯೂರಿಂಗ್ ಆದಮೇಲೆ ಮೆಟೀರಿಯಲ್ ಬಂದಿದ್ದು. ಮೆಟೀರಿಯಲ್ ಬಂದಾದಮೇಲೆ ಎಲ್ಲ ಮೆಟೀರಿಯಲ್ಗಳು ವಿಡಿಯೋನಲ್ಲೇ ತೋರಿಸಿದ್ದೀನಿ, ಏನೇನು ಬಂದಿದ್ದಾವೆ, ಏನೇನು ಕೊಟ್ಟಿದ್ದಾರೆ ಅಂತೇಳಿ. ನಮ್ಮದು ಸಬ್ಸಿಡಿ ಬಿಟ್ಟು ಇದನ್ನು ಅಮೌಂಟು 82,000 ರೂಪಾಯಿ ಕಟ್ಟಿಸ್ಕೊಂಡಿದ್ರು. 82,000 ರೂಪಾಯಿ ಕಟ್ಟಿದ್ದು ಗೌರ್ಮೆಂಟ್ಗೆ. ಹಂಗಾಗಿ ಮೆಟೀರಿಯಲ್ ಎಲ್ಲ ಅವರೇ ಕೊಟ್ಟಿರೋದು. ಎಕ್ಸ್ಟ್ರಾ ನಾವೊಂದು ಹೆಡ್ಡು ಒಂದು ಚೇಂಜ್ ಮಾಡಿಸ್ಕೊಂಡು 10 HP ಇದು ಹೆಡ್ಡು. ಅದು ಲಾಂಗ್ ಇರೋದ್ರಿಂದ ನಮಗೆ ಡೀಪಲ್ಲಿ ನೀರು ಎತ್ತುತ್ತೋ ಹೆಂಗೋ ಅಂತೇಳಿ ಮಾಡ್ಕೊಂಡಿದ್ದು. ಮತ್ತೆ ತೆಗೆದು ಇಳಿಸಿ ಇನ್ಯಾಕೆ ಅಂತೇಳಿ. ಅಂದರೆ ಅದು ಮಾಡ್ಕೊಂಡಿರೋದ್ರಿಂದ ಒಳ್ಳೆ ಉಪಯೋಗ ಆಯಿತು. ಚೆನ್ನಾಗಿ ನೀರು ಬರ್ತಾಯಿದೆ. ಎಲ್ಲ ಫಿಕ್ಸ್ ಮಾಡಿ 4 ಗಂಟೆ ಆಯಿತು ಫ್ರೆಂಡ್ಸ್. ಎಲ್ಲ ಮೋಟ್ರು ಸ್ಟಾರ್ಟ್ರು ಎಲ್ಲ ಫಿಟ್ ಮಾಡಿ ಸ್ಟ್ರೆಚ್ಚರು ಎಲ್ಲ ಮಾಡೋ ಅಷ್ಟೊತ್ತಿಗೆ 4 ಗಂಟೆ ಆಯಿತು. 4 ಗಂಟೆ ಆಗೋ ಅಷ್ಟೊತ್ತಿಗೆ ನಾರು ಮೋಡೋ ಥರ ಮೋಡ ಆಗಿತ್ತು. ಫಿಕ್ಸ್ ಮಾಡಿದ್ರು, ನೀರು ಆನ್ ಮಾಡಿದ್ರು. ನೀರು 1-2 ಇಂಚ್ ಬಂತು ಫ್ರೆಂಡ್ಸ್. ತುಂಬ ಖುಷಿ ಆಯಿತು. ಇಷ್ಟು ನಾರು ಮಾಡೋದಲ್ಲೂ ನೀರು ಬರ್ತಾ ಇದೆಯಲ್ಲ ಅಂತೇಳಿ ನಮಗೂ ಖುಷಿ ಆಯಿತು. ಆಮೇಲೆ ತಿರ್ಗಾ ನಮ್ಮ ಮನೆಯವರು, ಅಯ್ಯೋ ಇಷ್ಟು ಬಂದರೂ ಸಾಕಪ್ಪ, ಎಷ್ಟು ಚೆನ್ನಾಗಿ ನೀರು ಹಾಯಿಸ್ಕೊಬೋದು ನಾವು, ಕರೆಂಟಿನ ಅಭಾವ ಇಲ್ಲ, ಮೋಟ್ರು ಸುಟ್ಟೋಗುತ್ತೆ ಅನ್ನೋ ಭಯ ಇಲ್ಲ, ಏನಿಲ್ಲ. ಅಂದರೆ ಇದು ಹಿಂದೆ 10 ವರ್ಷದ ಹಿಂದೆ ನಮ್ಮ ಮನೆಯವ್ರು ಮಾಡಿಸ್ಬೇಕು ಅಂತ ಹೊರಟಿದ್ರು. ಕಾಸ್ಟ್ ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದು. ಈಗ ನಮ್ಮ ಮನೆಯವರ ಕನಸು ನನಸಾಗಿದೆ. ಅವ್ರ ಮುಖದಲ್ಲಿ ಮಂದಹಾಸ ನೋಡ್ತಾ ಇದ್ದೀವಿ, ನಗು ಮುಖನ. ತುಂಬ ಖುಷಿ ಆಯಿತು ಫ್ರೆಂಡ್ಸ್ ನಮಗಂತೂ. ಸೋಲಾರ್ ಶಕ್ತಿ ಮೋಟಾರ್ಸ್ ಪಂಪ್, ಸೋಲಾರಿಂದ ಉಪಯೋಗ ಪಡ್ಕೊಳ್ಳೋದು ನಾನಾ ಥರ ಇದ್ದಾವೆ. ಅಂದರೆ ಇದು ಸೂರ್ಯನ ಕಿರಣ